ಅಶ್ವಿನ್ ಬೂಟ್ನೆಕ್ ಅವರು ಯಾರು ಸರ್? ನಿಜವಾಗ್ಲೂ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಕೋಮುವಾದಕ್ಕೆ ಒತ್ತು ಕೊಡುತ್ತೆ, ಕೋಮುವಾದದ ಪರವಾಗಿ ನಿಂತಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದು ಏನಕ್ಕೆ ಅಂತ ಹೇಳ್ತೀನಿ. ಒಂದು ಧರ್ಮದ ಪರವಾಗಿ, ಧರ್ಮದ ಒಳಿತಿಗಾಗಿ, ಧರ್ಮಕ್ಕೆ ಅಂತ ಅವರು ಕೆಲಸ ಮಾಡಿದ್ರೆ ಯಾವ ವಿರೋಧ ಪಕ್ಷಗಳಿರಲಿ ಅದ್ರ ಬಗ್ಗೆ ಮಾತಾಡಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳಿಗೆ ಪಾಪ ಪ್ರಜ್ಞೆ ಅಂತ ಏನಾದರೂ ಕಾಡ್ತಿದೆ ಅಂತ ಅಂದರೆ ಇವತ್ತು ಬಹಿರಂಗವಾಗಿ ಬಂದು ಕ್ಷಮೆ ಕೇಳಬೇಕು. ರೈತನಿಗೆ ನನ್ನ ಒಬ್ಬ ಸಚಿವ, ನನ್ನ ಸಂಪುಟದ ಒಬ್ಬ ಮಿತ್ರ ಈ ರೀತಿ ಮಾತಾಡಿದ್ದಾನೆ, ಅದು ಅಕ್ಷಮ್ಯ ಅಪರಾಧ, ತಪ್ಪು ಅಂತ ಹೇಳಬೇಕು. ಇವತ್ತೇನಾಗಿದೆ ಸರ್, ಒಂದು ಓಲೈಕೆ ರಾಜಕಾರಣ ಅಂತ ಇಟ್ಕೊಂಡಿದ್ದಾರೆ. 15 ದಿನಗಳ ಹಿಂದೆ ಒಂದು ಸಮಾವೇಶದಲ್ಲಿ ಜನಗಳಿಗೆ ಖುಷಿ ಆಗುತ್ತೆ, ಒಂದು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ದೇಶದ ಕಾನೂನಿನಲ್ಲಿ, ಕಾನ್ಸ್ಟಿಟ್ಯೂಷನಲ್ಲೇ ಇಲ್ಲ ಒಬ್ಬನಿಗೆ ಒಂದು ದೇಶದ ಸಂಪತ್ತನ್ನು ಹಂಚಲಿಕ್ಕೆ, ಅದನ್ನ ನೀವು ಬಹಿರಂಗವಾಗಿ ಹೇಳ್ತೀರಾ. ಒಂದು ಮೈಸೂರಲ್ಲಿ ಒಂದು ಜನರು, ಕಂಪ್ಲೀಟ್ ಮಾಡ್ತೀನಿ ಸರ್, ನೀವು ಆನ್ಸರ್ ಕೊಡಿ. ನಾನು ಕಾಂಗ್ರೆಸ್ನ ವಕ್ತಾರರಿಗೆ ಕೇಳ್ತೀನಿ. ಒಬ್ರು ಗಣತವೆತ್ತ ಮುಖ್ಯಮಂತ್ರಿಗಳು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಲ್ಲ, ಕೋರ್ಟಲ್ಲಿದೆ, ನ್ಯಾಯಾಧೀಶರ ಮುಂದೆ ಇದೆ ಅಂತ ಗೊತ್ತಿದ್ರು ನಿಮಗೆ ನಾನು ಅದನ್ನ ವಾಪಸ್ ತಗೊಳ್ತೀನಿ ಹಿಜಾಬ್ ಅಂತ ಹೇಳಿದಾಗ, ಇದೇ ಕುಮಾರಣ್ಣ ಅವರು ಹೇಳಿರ್ತಾರೆ ಸರ್ಕಾರ ಒಂದು 8 ತಿಂಗಳಿಂದ ಅಜಾನು ಇಲ್ಲ ಹಲಾಲ್ ಕಟ್ಟಿ ಇದೇ ವಿಚಾರಕ್ಕೆ ಕಾಲಹರಣ ಮಾಡೋದು ಬೇಡ, ಮಕ್ಕಳನ್ನಾಗಿ ವಿದ್ಯಾಭ್ಯಾಸಕ್ಕೆ ಬಿಟ್ಬಿಡಿ, ನಾವು ರಾಜ್ಯ ಸರ್ಕಾರ ನಡೆಸ್ತಿರೋರಾಗ್ಲಿ ವಿರೋಧ ಪಕ್ಷ ಯಾರು ಕಾಲಹರಣ ಮಾಡದೆ ನಾವು ಜನರ ಒಳಿತಿಗ ಕೆಲಸ ಮಾಡೋಣ ಅಂತ. ಸರ್, ಇವತ್ತು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಕೋಮುವಾದ ಇಲ್ಲ ಅಂತ ಏನಾದರೂ ಇದ್ರೆ, ಇವತ್ತು ಅಲ್ಪಸಂಖ್ಯಾತರ ಅವರ ರಕ್ಷಣೆಗೆ ಅಂತ ಇದ್ರೆ ಅವರು ಏನಾದರೂ ಉಚಿತವಾದಂಥ ಆರೋಗ್ಯ ವ್ಯವಸ್ಥೆ ಕೊಡಲಿ, ಶಿಕ್ಷಣದ ವ್ಯವಸ್ಥೆ ಕೊಡಲಿ, ಸಾಮಾಜಿಕವಾಗಿ ಹಿಂದುಳಿದಂಥವ್ರು ಮುಂದಕ್ಕೆ ತರೋಂಥ ಕೆಲಸ ಮಾಡಲಿ, ಮಹಿಳಾ ಸಬಲೀಕರಣಕ್ಕೆ ಒಂದಕ್ಕೆ ಮಾಡ್ತಿದ್ರ ಸರ್? ಇಲ್ಲ. ಅದೇ ಗ್ಯಾರಂಟಿ. ಎಲ್ಲೋ ಅಲ್ಪಸಂಖ್ಯಾತರೇ ತಿರುಗಿ ಬೀಳ್ತಾರೆ. ಅವತ್ತು ಕೊಡಬೇಕಾದ್ರೆ ಸರ್ ಅಲ್ಪಸಂಖ್ಯಾತರ ಓಲೈಕೆ ಹೇಳಿದ್ದಲ್ಲ. ಬ್ರಿಟಿಷರ ಬೂಟ್ ಹಾಕಿದವರು ಈ ವಿಚಾರಕ್ಕೆ ಏನಕ್ಕೆ ಬಂದೆ, ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ ಅಂದ್ರೆ ಕೋಮುವಾದಕ್ಕೆ ಒತ್ತು ಕೊಡೋಂಥ ಕೆಲಸ ಏನಾದರೂ ಮಾಡ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಸರ್, ಈಗ ಆ ಕೆಲವೊಂದು ಆಗೋಗಿರೋ ಘಟನೆಗಳು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿರೋದನ್ನ ನಾವು ದೇವ್ರ ಥರ ಕಾಣ್ತೀವಿ. ಅದರಲ್ಲಿ ತುಂಬ ಹಲವಾರು ಜನರಿದ್ದಾರೆ, ಅವರೆಲ್ಲರನ್ನ ದೇವ್ರ ಥರ ಅಂತಲೇ ನಾವು ಅವ್ರನ್ನ ಅನ್ಕೊಳ್ಳೋದು. ಅದು ಏನೇ ಇರಲಿ ಸರ್, ಮುಸಲ್ಮಾನರಿದ್ದಾರೆ, ಜೈನರಿದ್ದಾರೆ, ಸಿಖ್ರಿದ್ದಾರೆ, ಎಲ್ಲ ಹಿಂದೂಗಳು, ಎಲ್ಲ ಒಂದು ಧರ್ಮದವರಿದ್ದಾರೆ. ನಿಮ್ಮ ಒಂದು, ನನ್ನ ಆರಂಭದಲ್ಲೂ ಹೇಳಿದೆ, ಈ ವಯಸ್ಸಾದ ಜನಪ್ರತಿನಿಧಿಗಳಿಗೆ ಏನಕ್ಕೆ ನಿಮ್ಮಲ್ಲೊಂದು ಧೋರಣೆ ಕಾಪಾಡ್ತಿದೆ, ನಾವೇನು ಹೇಳಿದ್ರು ಜನರು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಒಂದು ಹೇಳಿಕೆ ಮಾಧ್ಯಮದಲ್ಲಿ ಕೊಡಬೇಕಾದ್ರೆ ನಿಮ್ಗೆಲ್ಲೋ ಒಂದು ಕಡೆ ನನ್ನನ್ನು ನಾನು ಒಂದು ವಯಸ್ಸಾದವ್ರು ಹಿಂದೆ ಬೆನ್ನತ್ತಿದ್ದೀರಾ ನೀವು? ದೇವೇಗೌಡರು ವಯಸ್ಸಾಗಿದೆಯಪ್ಪ ನೀವು. ಸರ್, ನಾನು ಹೇಳ್ತಿರೋದು ಅದೇ ಹೇಳ್ತಿರೋದು, ಎಲ್ಲ ವಯಸ್ಸಾದವರಲ್ಲ, ಮತ್ತೆ ಅದೇ ಮತ್ತೆ ತಪ್ಪು ತಗೋಬಾರ್ದು ಸರ್. ನಾನು ಹೇಳ್ತಿರೋದು ಈಗ ಶಿವಾನಂದ ಪಾಟೀಲ್ರಿಗೆ ನಾನು ಏನಕ್ಕೆ ಸರ್ ಇವತ್ತು ನಿಮ್ಮ ಮಾಧ್ಯಮದ ಮುಂದೆ ನಾನು ಈ ರೀತಿ ಬಹಿರಂಗವಾಗಿ ಅವ್ರನ್ನ ವಿರೋಧಿಸ್ತಾ ಇರೋದು? ನೀವು ಕೊಟ್ಟಂತ ಹೇಳಿಕೆ ತಪ್ಪಿದೆ ರೀ. ನೀವು ರೈತರ ಹತ್ರ ಓಟ್ ಹಾಕಿಸ್ಕೊಂಡು ರೈತರನ್ನ ನೀವು ಅಪಮಾನ ಮಾಡ್ತೀರಂದ್ರೆ, ನಾನು ಅದೇ ಹೇಳಿದೆ, ಕಾಂಗ್ರೆಸ್ ಪಕ್ಷದ ಒಬ್ಬ ಜನಪ್ರತಿನಿಧಿಗೆ ಪಾಪ ಪ್ರಜ್ಞೆ ಕಾಡ್ತಿಲ್ವಲ್ಲ, ಕ್ಷಮೆ ಕೇಳಂತ ನಿಮ್ಗೆ ಒಂದು ಮುಂದೆ ಕ್ಷಮೆ ಕೇಳಬೇಕು ಅನ್ನೋದು ನಿಮ್ಮಲ್ಲಿ ಇಲ್ವಲ್ಲ. ಅದರಿಂದ ನಾನು ಹೇಳಿದೆ ಎಲ್ಲ ವಯಸ್ಸಾದವ್ರು ಅಂತ ಹೇಳ್ತಿಲ್ಲ ಸರ್, ಕೆಲವು ವ್ಯಕ್ತಿಗಳು ಏನಕ್ಕೆ ನಿಮ್ಮಲ್ಲಿ ಧೋರಣೆ ಇದೆ. ಇವತ್ತು ಮೊನ್ನೆ BK ಪ್ರಸಾದ್ ಅವರು ಹೇಳಿಕೆ ಕೊಡ್ತಿರೋದು ಏನಾದ್ರು ಸರ್ಕಾರಕ್ಕೆ ಮುಜುಗರ ಈಡು ಮಾಡಬೇಕು ಅಂತನಾ? ಇಲ್ಲ ಸರ್, ನೀವು ಎರಡಕ್ಕೂ ಆನ್ಸರ್ ಮಾಡಬೇಕು. ಒಂದು ಹಿಜಾಬ್ ಕೊಟ್ಟಂತ ಹೇಳಿಕೆ 24 ಗಂಟೆನಲ್ಲಿ ವಾಪಸ್ ಕೇಳಿ. ಈಗ BK ಹರಿಪ್ರಸಾದ್ ಹೇಳಿರೋದೇನು ಸ್ವಲ್ಪ ಪದಗಳು ಕಠಿಣವಾಗಿದ್ದಾವೆ. ಏನು ಬೂಟ್ ನೆಕ್ತಾರೆ ಅಂತ, ಬೂಟ್ ನೆಕ್ತಾರೆ, ಬೂಟ್ ನೆಕ್ ಹೇಳೋ ತಪ್ಪಲ್ಲ ಸರ್. ಕೇಳಿಸ್ಕೊಳ್ಳಿ, ನೀವು ನಿಮ್ಮ ಪಕ್ಷದ ಅದು ಪದಗಳು ಕಠಿಣ ಅಷ್ಟೇ, ಅದರಲ್ಲಿ ಭಾವನೆ ಇದೆಯಲ್ಲ ಅದು ಸರಿಯಾಗಿದೆ. ಬ್ರಿಟಿಷರ ಪರವಾಗಿದ್ದವರು ಅವರು, ಸ್ವತಂತ್ರ ಹೋರಾಟವನ್ನು ವಿರೋಧ ಮಾಡಿದವರು, ರೈತರ ಮುಂದೆ ಬ್ರಿಟಿಷರ ಗುಲಾಮಗಿರಿ ಮಾಡಿದವರು, ನಾನು ಹೇಳ್ತೇನೆ ಗೊತ್ತಾ, ಬ್ರಿಟಿಷರಿಗೆ ಲಾಯಲ್ ಆಗಿದ್ದು, ಬ್ರಿಟಿಷರಿಂದ ಪೆನ್ಷನ್ ತಗೊಂಡು, ಬ್ರಿಟಿಷರ ಪರವಾಗಿದ್ದು ಸ್ವತಂತ್ರ ಹೋರಾಟವನ್ನು ವಿರೋಧ ಮಾಡಿದವರು. ನಿಮ್ಮ ಪ್ರಕಾರ ಬೂಟ್ ಹಾಕುತ್ತಿರೋರಲ್ಲಿ ಎಲ್ಲ ವರ್ಗದವರು, ಎಲ್ಲ ಧರ್ಮದವರು ಇದ್ದಾರೆ. ಎಲ್ಲ ವರ್ಗ ಧರ್ಮ ಯಾರ್ಯಾರು ಬ್ರಿಟಿಷರ ಪರವಾಗಿದ್ರು ನೀವು ಬೂಟ್ ನೆಕ್ಕೋದ್ರ ಬಗ್ಗೆ ಹೇಳ್ತಾ ಇದ್ರಲ್ವಾ? ಯಾರ ಬೂಟನ್ನ ನೆಕ್ಕಿ ಈ ಭಾರತದ ದೇಶವನ್ನ ಇಬ್ಬಾಗ ಮಾಡಿದ್ದು? ಆ ಥಿಯರಿ ಶುರು ಮಾಡಿದವ್ರೆ ಸಾವರ್ಕರ್ ಮತ್ತೆ ಜಿನ್ನಾ. ಎರಡು ನೇಷನ್ ಥಿಯರಿ ಶುರು ಮಾಡಿದವ್ರೆ ಸಾವರ್ಕರ್ ಮತ್ತೆ ಜಿನ್ನಾ. ಅವರೆರಡು ಒಂದೇನೆ. ನೋಡಿ, ಈಗ ನೋಡಿ, ಇತಿಹಾಸ ತರ ನೋಡ್ಬೇಕು ನಾವು. ಇತಿಹಾಸದಲ್ಲಿ ಇರ್ತಕ್ಕಂತಹ ಖಳನಾಯಕ ಒಂದು ನಾಯಕ ಅಂತ ಮಾಡಕ್ ಹೋಗುವಂತ ಇತಿಹಾಸದಲ್ಲಿ ಬಳಕೆ ಮಾಡಿ ಅವ್ರಿಗೆ ಅವಮಾನ ಯಾಕೆ ಮಾಡ್ತಾ ಇದ್ರ? ನಿಮ್ಗೆ ಒಂದು ರೈತರ ಬಗ್ಗೆ ಕಾಳಜಿ ಇಲ್ಲ, ಇನ್ನೊಂದು ಇತಿಹಾಸದ ಪುಟದಲ್ಲಿರುವಂತಹ ಮಹನೀಯರ ಬಗ್ಗೆ
ಗೌರವ ಇಲ್ಲ. ಇತಿಹಾಸವನ್ನ ಅವರನ್ನು ಇತಿಹಾಸ ಬೂಟ್ ನೋಡ್ಬೇಕು. ಹಾಕೋರು ಅಂತ ಅದಕ್ಕೆ ಕರೀತೀರಾ. ಅದು ಉಳಿಸ್ಬೇಕಿದೆ. ಬಿಜೆಪಿ ಇತಿಹಾಸ ತಿರ್ಚಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಶ್ವಿನ್. ಬಿಜೆಪಿ ಗೌಡ್ರೆ, ಇತಿಹಾಸದಲ್ಲಿ ಯಾವುದೇ ಕಾಣಿಕೆ ಕಾಂಗ್ರೆಸ್ ಹೇಗ್ ಮಾಡ್ತಾ ಇದೆ? ಒಂದ್ ನಿಮಿಷ. ಕಾಂಗ್ರೆಸ್ ಇತಿಹಾಸದಲ್ಲಿ ಸ್ವತಂತ್ರ ಕೊಡಿಸಿದಂತವ್ರನ್ನ ಬೂಟ್ ನೆಕ್ಕೋರು ಅಂತ ಶಬ್ದ ಬಳಕೆ ಮಾಡ್ತಾರೆ. ಯಾರು ಹೇಳಿದಿರಿ? ಒಂದ್ ನಿಮಿಷ ಪ್ಲೀಸ್. ಸಾವರ್ಕರ್ ಗಳಿದ್ದವರು. ರೈತರ ಬಗ್ಗೆ ಗೌರವ ಇಲ್ಲ. ಅವರು ಪರಿಹಾರಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಬರಕ್ಕೋಸ್ಕರ ಆಸೆಯನ್ನು ಇಟ್ಕೊಂಡು ಕೂತಿರ್ತಾರೆ ಅನ್ನುವಂತ ಮಾತನ್ನ ಹೇಳ್ತೀರಾ. ರೈತರ ಪರ ಕೆಲಸ ಮಾಡ್ತಾ ಇದೀವಿ, ಆಯ್ತಾ? ಸಮರೋಪಾದಿಯಲ್ಲಿ ಬರ ನಿರ್ವಹಣೆ ಮಾಡ್ತಾ ಇದೀವಿ. ಅದು ನಮ್ಮ ಬದ್ಧತೆ. ಹಿಂದೂಗಳ ಯಾವುದಾದ್ರೂ ವಿಚಾರದಲ್ಲಿ ಏನಾದ್ರೂ ಧ್ವನಿ ಎತ್ತಿದ್ರೆ ಅವರು ಕೋಮುವಾದಿಗಳು, ಅವ್ರನ್ನ ಕೋಮುವಾದಿಗಳು ಅಂತೀರಿ. ನೀವು ಮಾತ್ರ ಓಪನ್ ಆಗಿ ಮುಸ್ಲಿಮರಿಗೆ ಏನ್ ಬೇಕು ನಾವು ಕೊಡ್ತೀವಿ. ನೀವು ಜಾತ್ಯತೀತರು. ನಾನು ನಿಮ್ಗೆ ಹೇಳಿದೆ, ಅರ್ಚಕರಿಗೂ ಕೂಡ ನಾನು ಹೇಳಿದೆ ನಿಮ್ಗೆ 5,000 ರೂಪಾಯಿಂದ 1 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಅಕ್ಟೋಬರ್ ಅಲ್ಲಿ. ಎಲ್ಲರೂ ಒಗ್ಗೊಳ್ಳೋದು, ಇವರು ಸ್ಟಿಲ್ ಸೆಕ್ಯುಲರ್ ಕಾಂಗ್ರೆಸ್ ಮಾತ್ರ ಅಂತ ಅಷ್ಟೇ. ಫಸ್ಟ್ ಆಫ್ ಆಲ್ ಈ ಸೆಕ್ಯುಲರ್ ಪದ ಸೇರ್ಪಡೆ ಆಗಿದ್ದು ತುಂಬಾ ಲೇಟ್ ಆಗಿ, ಸಂವಿಧಾನ ರಚನೆ ಆದಾಗ ಇದಿರಲಿಲ್ಲ. ಅಂಬೇಡ್ಕರ್ ಅವ್ರ ತಂದೆ ಇಲ್ಲ. ನಂಬರ್ ಒನ್. ನಂಬರ್ 2, ಭಾರತ ದೇಶದಲ್ಲಿ ಎಲ್ಲರೂ ಸಮಾನರು ಅಂತೇಳಿ ನಾವು ಪ್ರತಿಜ್ಞೆ ಸ್ವೀಕಾರ ಮಾಡಿದ ಮೇಲೆ ವಿಭಜನೆ ಮಾಡಬಾರ್ದು. ನಾವು ಇವಾಗಲೂ ಹೇಳೋದು, 1000 ಸಲ ಕೇಳಿದ್ರು, ಯಾರನ್ನು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಬಾರ್ದು. ಅದು ಅವರ ಹಿತಕ್ಕೆ ಮಾರಕ. ಅವರನ್ನ ಮುಖ್ಯವಾಹಿನಿಯಲ್ಲಿ ಸಮಾನವಾಗಿ ಕಂಡ್ರೆ ಮಾತ್ರ ಎಲ್ಲರೂ. ಈಗ ಏನು ತೊಂದರೆ ಆಗಿದೆ ಈ ದೇಶದಲ್ಲಿ? ರಾಷ್ಟ್ರಪತಿಗಳಾಗಿಲ್ವಾ, ಉಪರಾಷ್ಟ್ರಪತಿಗಳಾಗಿಲ್ವಾ, ಅತ್ಯುನ್ನತ ಪದವಿಗಳೆಲ್ಲ ಕೂಡ ಈ ದೇಶದಲ್ಲಿ ಸಿಕ್ಕಿದೆ, ಏನೂ ಸಮಸ್ಯೆ ಆಗಿಲ್ಲ. ಯಾರೇ ರೂಲ್ ಮಾಡಿರಲಿ. ಅಂಥ ಟೈಮಲ್ಲಿ ಈ ರೀತಿ ಒಂದು ಓಲೈಕೆ ಮಾಡುವ ಉದ್ದೇಶ ಏನಪ್ಪ ಅಂದರೆ ಬಹುಸಂಖ್ಯಾತ ಇತರರಿಗೆ ಹರ್ಟ್ ಮಾಡೋದು ಅಥವಾ ಅವರನ್ನು ಕಡೆಗಣಿಸ್ತಕ್ಕಂಥದ್ದು, ಅವರಿಗೆ ಅವರ ಭಾವನೆಗಳನ್ನು, ಸಂಸ್ಕೃತಿಯನ್ನು, ಇತಿಹಾಸವನ್ನು, ಧಾರ್ಮಿಕತೆಯನ್ನು ಪ್ರಶ್ನೆ ಮಾಡಿ ಅಪಮಾನ ಮಾಡ್ತಕ್ಕಂಥದ್ದು ಈ ದೇಶಕ್ಕೆ ಮಾರಕ. ಅದು ಸಾಧ್ಯ ಇಲ್ಲ, ಅದು ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇರೋದು ಅವ್ರಿಗೆ. ಇವು ಪ್ರತಿ ಸಂದರ್ಭ ಚಾನ್ಸ್ ಸಿಕ್ಕಿದಾಗೆಲ್ಲ ಹೇಳಿದ್ರೆ ಓಟ್ ಬರುತ್ತೆ ಹೋಗುತ್ತೆ, 5 ವರ್ಷ ಆದಮೇಲೆ ಓಟು ಮುಗ್ದೋಗುತ್ತೆ. ಆದರೆ ಸರ್ಕಾರ ಬಂದ ಪ್ರತಿಜ್ಞೆ ಏನಂತ ಮಾಡ್ತೀವಿ, ನಾನು ಎಲ್ಲರನ್ನೂ ಒಂದೇ ಥರ ನೋಡ್ತೀನಿ, ನನ್ನ ಮನಸ್ಸಿಗೆ ತೋಚಿದಾಗ ನಾನು ಯಾರಿಗೂ ಅನ್ಯಾಯ ಮಾಡಲ್ಲ, ಆ ರೀತಿ ಪ್ರತಿಜ್ಞೆ ಸ್ವೀಕಾರ ಮಾಡ್ತೀವಿ. ಅದಕ್ಕೆ ವಿರುದ್ಧವಾಗಿರುತ್ತೆ. ಹಾಗಾಗಿ ಕಾಂಗ್ರೆಸ್ ಇವತ್ತು ಆ ಓಲೈಕೆ ನೀತಿಯನ್ನ ಕೈ ಬಿಡಬೇಕು, ಎಲ್ಲರನ್ನು ಸಮಾನವಾಗಿ ನೋಡ್ಬೇಕು. ಮಕ್ಕಳು ಹಿಜಾಬ್ ವಿಚಾರ ಆಗಿರ್ಲಿ, ಇತಿಹಾಸ ಎಷ್ಟೋ ಇತಿಹಾಸ ಬರ್ದಿಲ್ಲ, ಇತಿಹಾಸ ಬರಿಬೇಕು. ಸಾವರ್ಕರ್ ಅವರಂತ ದೇಶ ಪ್ರೇಮಿಯನ್ನ ನೀವು ಒಳ್ಳೇದು ಕೆಟ್ಟದ್ದು ಎರಡೂ ಹೇಳಿ, ತೊಂದರೆ ಇಲ್ಲ. ಆ ರೀತಿ ತುಂಬಾ ಧನ್ಯವಾದಗಳು ನನ್ನ ವಾರ್ ರೂಮ್ ಅಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ. ಒಂದು, ಜಮೀರ್ ಅವರ ವಿಚಾರದಲ್ಲಿ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಿಲ್ಲ. ಆದರೆ ಶಿವಾನಂದ ಪಾಟೀಲ್ ಅವರು ಈ ರಾಜ್ಯದ ರೈತರಿಗೆ ಅವಮಾನವನ್ನ ಮಾಡಿದ್ದಾರೆ. ಅವರ ಮೇಲೆ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತಾರಾ? ಕಾದ್ ನೋಡಿ.